ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ಇಂದಿನ ಯುಗದಲ್ಲಿ ಸುಮಾರು ಜನರು ನಿದ್ರಾಹೀನತೆ ಸಮಸ್ಯೆಯಿಂದ ಬಳಲುತ್ತಾರೆ. ಅವರಿಗೆ ಇಂದಿನ ವಿಡಿಯೋದಲ್ಲಿ ಕೆಲವೊಂದು ಟಿಪ್ಸ್ ತಂದಿದ್ದೇನೆ. ಇಷ್ಟವಾದರೆ ನೋಡಿ, ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪ್ರತಿದಿನ ಮೆಂತ್ಯ ರಸವನ್ನು ಜೇನುತುಪ್ಪದೊಂದಿಗೆ ಕುಡಿಯಬೇಕು. ದಿನಕ್ಕೆ 7 ರಿಂದ 8 ಗಂಟೆಗಳ ಕಾಲ ನಿದ್ರೆ ಮಾಡಬೇಕು. ರಾತ್ರಿ ಸಮಯದಲ್ಲಿ ಟೀ ಕಾಫಿ ಸೇವನೆಯನ್ನು ಕಡಿಮೆ ಮಾಡಿದರೆ ಬಹಳ ಒಳ್ಳೆಯದು. ರಾತ್ರಿಯಲ್ಲಿ ಮಲಗುವ ಮೊದಲು ಜಾಯಿಕಾಯಿ ಹಾಲು ಅಥವಾ ಕೇಸರಿ ಹಾಲು ಇದ್ಯಾವುದೂ ಇಲ್ಲದಲ್ಲಿ ಬೆಚ್ಚಗಿನ ಹಾಲನ್ನು ಕುಡಿದು ಮಲಗಬೇಕು. ಮಸಾಜ್. ರಾತ್ರಿಯಲ್ಲಿ ನಿದ್ದೆ ಬರದಿದ್ದರೆ ಮಲಗುವ ಮೊದಲು ನಿಮ್ಮ ಕಾಲನ್ನು ಲಘುವಾಗಿ ಮಸಾಜ್ ಮಾಡಿಕೊಳ್ಳಬೇಕು. ಆಯುರ್ವೇದದ ಪ್ರಕಾರ ನೀವು ಅಶ್ವಗಂಧ, ಟಗವ ಮತ್ತು ಶಂಖಪುಷ್ಟಿಯನ್ನು ಸೇವಿಸಬಹುದು. ನಿಮ್ಮ ಆಹಾರದಲ್ಲಿ ಆಪಲ್ ವಿನೆಗರ್ ತೆಗೆದುಕೊಳ್ಳುವುದರಿಂದ ನಿದ್ರಾಹೀನತೆ ಸಮಸ್ಯೆ ನಿವಾರಣೆಯಾಗುವುದು. ದಿನಾಲು ಮಲಗುವ ವೇಳೆಯಲ್ಲಿ ಬೆಚ್ಚಗಿನ ನೀರಿನ ಸ್ನಾನವನ್ನು ಮಾಡಿದರೆ ಮನಸ್ಸಿಗೂ ಹಾಗೂ ದೇಹಕ್ಕೂ ರಿಲ್ಯಾಕ್ಸ್ ಆಗುವುದು. ಇದರಿಂದ ನೆಮ್ಮದಿಯ ನಿದ್ದೆ ಬರುವುದು. ಲ್ಯಾವೆಂಡರ್ ಸಪ್ಲಿಮೆಂಟ್ಗಳು ಅದರ ಕೆಲವು ಡ್ರಾಪ್ಸ್ಗಳಷ್ಟು ಎಣ್ಣೆಯನ್ನು ಕೈಗೆ ಹಾಕಿಕೊಂಡು ವಾಸನೆಯನ್ನು ಕುಡಿದರೆ ನಿದ್ದೆ ಬರುವುದು. 1 ಕಪ್ ಬೆಚ್ಚಗಿನ ಹಾಲಿಗೆ ಜೇನುತುಪ್ಪ ಮಿಶ್ರಣ ಮಾಡಿಕೊಂಡು ಕುಡಿಯಬೇಕು. ರಾತ್ರಿ ಮಲಗುವ ಮುನ್ನ ಹರ್ಬಲ್ ಚಹಾ ಕುಡಿದರೆ ನೆಮ್ಮದಿಯ ನಿದ್ರೆ ಬರುವುದು. ಮೆಗ್ನೀಷಿಯಂ ಸಪ್ಲಿಮೆಂಟ್ ಅಥವಾ ಸ್ನಾನ ಮಾಡುವ ನೀರಿನಲ್ಲಿ 1 ಕಪ್ನಷ್ಟು ಮೆಗ್ನೀಷಿಯಂ ಪುಡಿಯನ್ನು ಹಾಕಿ ಆ ನೀರಿನಲ್ಲಿ ಸ್ನಾನ ಮಾಡಿದರೆ ನಿಮಗೆ ನಿದ್ರಾಹೀನತೆಯಿಂದ ದೂರ ಆಗುವುದು. ರಾತ್ರಿ ಹೊತ್ತು ಕಡಿಮೆ ಪ್ರಮಾಣದ ಆಹಾರವನ್ನು ಸೇವಿಸಬೇಕು ಹಾಗೂ ಮಲಗುವ ಕನಿಷ್ಠ 2 ಗಂಟೆಯ ಮುನ್ನ ಊಟವನ್ನು ಮಾಡಿ. ಆದಷ್ಟು ಮಲಗುವ ಸಮಯದಲ್ಲಿ ಟಿವಿ, ಮೊಬೈಲ್ ಅನ್ನು ದೂರವಿರಿಸಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜೈ ಕನ್ನಡಾಂಬೆ.